ಹೇರ್ ಕಟ್ ಮಾಡಿಸ್ಬೇಕು, ಹೇರ್ ಕಟ್ಗೆ ಹೋಗಬೇಕು. ಬಂತು ನಿಂತಿದೆ. ಸೊ ಇವಾಗ ಮನೆಗೆ ಹೋಗೋಣ. ಪೂತ್ರೆಕಲ್ಲು ಸ್ವೀಟ್ ತೊಗೊಂಡಿದ್ದೀವಿ. ಹಾಂ, ಆಂಧ್ರ ಸ್ವೀಟ್ ಇದು. ನಾನು 2 ವರ್ಷ ಆದಮೇಲೆ ಹೇರ್ ಕಟ್ ಮಾಡಿಸ್ತಿರೋದು. ಲಿಟ್ರಲಿ ಐ ಹ್ಯಾಡ್ ವೆಂಟ್ ದಿಸ್ ಮಚ್ ಶಾರ್ಟ್. ಮನೆ ಹತ್ರನೇ ಇರೋದು ಸ್ಪೆನ್. ಸೊ ಹಾಗಾಗಿ ಹೋಪ್ಫುಲಿ ನಾನು ಕೇಳ್ದಂಗೆ ಮಾಡಿಕೊಟ್ಟಿದ್ದಾರೆ ಅನ್ಸುತ್ತೆ. ನೋಡೋಣ ಏನಂತ. ಲೈಕ್ ಐ ವೆಂಟ್ ಫಾರ್ ಅ ಬಾಬ್ ಕಟ್. ಗೈಸ್, ಇವಾಗ ನಾವು ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ಮನೆಗೆ. ಅದಕ್ಕೆ ಮನೆ ಹೋಳಿಗೆಗೆ ಹೋಗ್ತಾಯಿದ್ದೀವಿ ಇವಾಗ. ಅದಾದಮೇಲೆ ಹೇರ್ ಕಟ್ ಮಾಡಿಸ್ಬೇಕು, ಹೇರ್ ಕಟ್ಗೆ ಹೋಗಬೇಕು. ಅಯ್ಯೋ, ಓಕೆ ಅಷ್ಟೇ, ಹೋಗೋಣ ಇವಾಗ. ಇದಕ್ಕೆ ಇದೇನೋ ಆಂಧ್ರ ಸ್ವೀಟ್ ಇದು. ನಾನು ನೋಡಿದ್ದೀನಿ ಇದ್ರ ಬಗ್ಗೆ ವೀಡಿಯೋಸು. ಸೊ ಚಿರೋಟಿಗೆ ಕೊಟ್ಟಿದ್ದೀವಿ. ಪೂತ್ರೆಕಲ್ಲು ಸ್ವೀಟ್ ತೊಗೊಂಡಿದ್ದೀವಿ. ಹಾಂ, ಆಂಧ್ರ ಸ್ವೀಟ್ ಇದು. ಸೊ ಚಿರೋಟಿ ಕೊಡಬೇಕು ಅವರು. ಓಕೆ ಗೈಸ್, ಇವಾಗ ನಾವು ಹೇರ್ ಕಟ್ ಮಾಡ್ಸೋಕೆ ಹೋಗ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಮನೆ ಹತ್ರನೇ ಇರೋದು ಸ್ಪೆನ್. ಸೊ ಹಾಗಾಗಿ ವಾಕಬಲ್ ಡಿಸ್ಟೆನ್ಸ್ ಅಂತ ನಡ್ಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಾನು ಮಮ್ಮಿ, ನನ್ನ ಚಿಕ್ಕಮ್ಮ. ಓಕೆ, ಲೆಟ್ಸ್ ಗೋ. ಆ್ಯಂಡ್ ನಾನು 2 ಇಯರ್ಸ್ ಆದಮೇಲೆ ಹೇರ್ ಕಟ್ ಮಾಡಿಸ್ತಾ ಇರೋದು. ಲೆಟ್ಸ್ ಹೆಂಗೆ ಬರುತ್ತೆ ಅಂತ. ಗೈಸ್, ಇವಾಗ ಸ್ಪಿನ್ನಿಗೆ ಬಂದಿದ್ದೀವಿ. ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಅಲ್ಲಿ ಹೇರ್ ವಾಶ್ ಮಾಡಿಸ್ತಿದ್ದಾರೆ. ಇಲ್ಲಿ ನಮ್ಮಿ ಇದ್ದಾರೆ. ನಾನು ನೋಡಬೇಕು. ಚೆನ್ನಾಗಿದೆ. ಅಲ್ಲಿ ನೋಡಮ್ಮ ಜಾಮು. ಅಷ್ಟೇ ಗೈಸ್. ನೀನೇನು ಮಾಡಿಸ್ತೀಯ ಹೇಳು? ನಾವು ಮೇನು ಮಾಡಿಸಲ್ಲ. ಮ್ಯೂಸಿಕ್ ಚೆನ್ನಾಗಿದೆ ಅಲ್ವಾ? ನಿನ್ನ ಮಗಂಗೆ ಇಷ್ಟ ಅಲ್ವಾ? ಇಲ್ಲಿ ನಾನು ಹೇಳ್ತೀನಿ ರೀ ಗೈಸ್, ನಾನು 2 ಇಯರ್ಸ್ ಆದಮೇಲೆ ಹೇರ್ ಕಟ್ ಮಾಡಿಸ್ತಿರೋದು. ಸೊ ಯಾವ ಥರ ಮಾಡಿಸೋದು ಅಂತ ಐಡಿಯಾ ಇದೆ ನನಗೆ, ಬಟ್ ಅವ್ರು ಮಾಡಬೇಕಲ್ಲ ಹಂಗೆ. ಸೊ ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ನೋಡಿ ಮಾಡೋಕ್ಕಿದ್ರೆ ಬೇಸಿಕ್ ಹೇರ್ ಸ್ಪಾ ಮಾಡಿಸಿ. ಏರ್ ಸ್ಪಾ ಬೇಡ, ಏರ್ ಸ್ಪಾ ಏನು ಬೇಡ. ಅಲ್ಲ, ಯಾಕಂದರೆ ನಿಮ್ಮದು ಡ್ರೈ ಹೇರ್ ಇದೆ. ಏನಕ್ಕಂದ್ರೆ ಇನ್ನೊಂದು ನಿಮಗೆ ತುಂಬ ಇಲ್ಲೆಲ್ಲನೂ ಹೇರ್ ತುಂಬ ಡ್ರೈನೆಸ್ ಇದೆ. ಬೆಸ್ಟ್ ಏನಂದರೆ ಈಗ ಸ್ಪಾ ಮಾಡೋದ್ರಿಂದ ಹೇರ್ ನಿಮಗೆ ಸಾಫ್ಟ್ನೆಸ್ ಸಿಗುತ್ತೆ, ಇನ್ನೊಂದು ಮಾಯ್ಶ್ಚರೈಸರ್ ಸಿಗುತ್ತೆ, ರಿಲ್ಯಾಕ್ಸ್ನೆಸ್ ಇರುತ್ತೆ. ಬಟ್ ಬಿಫೋರ್ ಸೊ ಗೈಸ್, ಇವಾಗ ನಮ್ಮ ಚಿಕ್ಕಮ್ಮ ಮಾಡಿಸ್ಕೊತಿದ್ದಾರೆ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು 2 ವರ್ಷ ಆದಮೇಲೆ ಹೇರ್ ಕಟ್ ಮಾಡಿಸ್ತಿರೋದು. ಲಿಟ್ರಲಿ ಐ ಹ್ಯಾಡ್ ವೆಂಟ್ ದಿಸ್ ಮಚ್ ಶಾರ್ಟ್. ಸೊ ಇವಾಗ ಬೆಳೆದಿದೆ ಸಿ. ಓಕೆ, ಆ್ಯಂಡ್ ಬಟ್ ಡ್ರೈನೆಸ್ ಆಗೋಗಿದೆ ನಂದು. ಅವ್ರು ಸಜೆಸ್ಟ್ ಮಾಡಿದ್ರು ಹೇರ್ ಸ್ಪಾ ಮಾಡ್ಕೊಳ್ಳಿ ಅಂತ. ಸೊ ಅವ್ರು ಸಜೆಸ್ಟ್ ಮಾಡಿದ್ರು ಹೇರ್ ಸ್ಪಾ ಮಾಡ್ಕೊಳ್ಳಿ ಅಂತ. ಬಟ್ ನನಗೇನು ಬೇಡ ಅನ್ನಿಸ್ತು ಅದೆಲ್ಲ. ಬಿಕಾಸ್ ನನಗೆ ಹೇರ್ ಫಾಲ್ ತುಂಬ ಬೇಗ ಆಗುತ್ತೆ. ಸೊ ಹೇರ್ ಕಟ್ ಮಾಡಿಸ್ಕೊತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಹೇರ್ ವಾಶ್ ಮಾಡಿಸಿ ಆಮೇಲೆ ಹೇರ್ ಕಟ್. ಸೊ ಲೆಟ್ಸ್ ಗೋ ಆ್ಯಂಡ್ ಡೂ ಹೇರ್ ಕಟ್. ಫಸ್ಟ್ ಹೇರ್ ವಾಶ್, ಆಮೇಲೆ ಹೇರ್ ಕಟ್. ನೋಡ್ಕೊಂಬಿಡಿ ನಾನು ಲಾಸ್ಟ್ ಕೂದಲನ್ನ. ಐ ಮಿಸ್ ಮೈ ಲಾಂಗ್ ಹೇರ್. ಇವಾಗ ನಂದು ಹೇರ್ ವಾಶ್ ಆಯಿತು. ಇವಾಗ ಹೇರ್ ಕಟ್ ಮಾಡಬೇಕು. ತುಂಬ ವಿಯರ್ಡ್ ಆಗಿದ್ದೀನಲ್ವಾ? ಸರಿ ಬಿಡಿ, ಕಾಯ್ತಾ ಇದ್ದೀನಿ ಅವನು ಹೇರ್ ಕಟ್ ಮಾಡೋರು ಬರಬೇಕು. ಸೊ ಗೈಸ್, ಇವಾಗ ಅವರು ಏನು ಮಾಡ್ತಿದ್ದಾರಮ್ಮ? ಬ್ಲೋ ಡ್ರೈ ಮಾಡ್ತಾ ಇದ್ದಾರೆ. ಐ ನೋ ಐ ಲುಕ್ ಸ್ಟ್ರೇಂಜ್, ಬಟ್ ಯಾ. ಆ್ಯಂಡ್ ಅಲ್ಲಿ ಮಳೆ ಬರ್ತಿದೆ. ಹೋಪ್ಫುಲಿ ನಾನು ಕೇಳ್ದಂಗೆ ಮಾಡಿಕೊಟ್ಟಿದ್ದಾರೆ ಅನ್ಸುತ್ತೆ. ನೋಡೋಣ ಏನಂತ.
ಸೆಟ್ ಆದಮೇಲೆ ಗೊತ್ತಾಗುತ್ತೆ. ಜನತಿ ವೆಂಕಟೇಶ್ ಅಂತ, JHA J. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸರ್ವಿಸ್. ಓಕೆ ಗೈಸ್, ಇವಾಗ ನನ್ನ ಫೈನಲಿ ಹೇರ್ ಕಟ್ ಆಗಿದೆ. ನನ್ನ ಚಿಕ್ಕಮ್ಮಂದು ಆಗಿದೆ. ನಮ್ಮಿ ಹೋಗ್ಬಿಟ್ರು, ಟೈಮ್ ಆಯಿತು ಅಂತ. ಓಕೆ ಗೈಸ್, ಹೊರಟ್ರು ನಮ್ಮಿ, ಟೈಮ್ ಆಗಿದೆ ಅಂತ. ಸೊ ಇವಾಗ ನಾವಿಬ್ಬರು ಹೋಗ್ತಾ ಇದ್ದೀವಿ. ಆ್ಯಂಡ್ ಚೆನ್ನಾಗಿತ್ತು, ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಅಲ್ವಾ ಶ್ರೀಲಕ? ಚೆನ್ನಾಗಿ ಮಾಡೋದು. ಇದು ನಮ್ಮ ಮನೆ ಹತ್ರನೇ ಇರೋದು. ಸೊ ನಮ್ಗೆ ವೆರಿ ನಿಯರ್ ಬೈ. ಸೊ ನಮ್ಮ ಚಿಕ್ಕಮ್ಮ ಯಾವ್ದು ಹೇರ್ ಕಟ್ ಮಾಡಿಸ್ಕೊಂಡಿದ್ದು? ಫೆದರ್ ವಿತ್ ಲೇಯರ್. ನಮ್ಮ ಚಿಕ್ಕಮ್ಮ ಮಾಡಿಸ್ಕೊಂಡಿದ್ದು ಫೆದರ್ ವಿತ್ ಲೇಯರ್. ಶ್ರೀಲಕ ನನಗೊಂದು ವೀಡಿಯೋ ಮಾಡ್ತೀನಿ. ಸೊ ಗೈಸ್, ಇವಾಗ ಸದ್ಯ ಮಳೆ ನಿಂತಿದೆ. ನಾವು ಬರೋ ಅಷ್ಟೊತ್ತಿಗೆ ಮಳೆ ಬಂತು, ನಿಂತಿದೆ. ಸೊ ಇವಾಗ ಮನೆಗೆ ಹೋಗೋಣ. ದಿಸ್ ಇಸ್ ಹೌ ಮೈ ಹೇರ್ ಕಟ್ ಲುಕ್ಸ್. ಸೊ ನಾನು ಏನು ಕೇಳಿದ್ದೆ ಅಂದರೆ ಅವ್ರನ್ನ, ನನಗೆ ಫಸ್ಟ್ ಅವ್ರು ಏನು ಹೇಳಿದ್ರು ಅಂತ ಅಂದರೆ, ನಾನು ತುಂಬ ಡ್ರೈ ಆಗೋಗಿತ್ತು ನನ್ನ ಹೇರ್. ಸಿನ್ಸ್ ನಾನು 2 years ಆಯಿತು ನಾನು ಹೇರ್ ಕಟ್ ಮಾಡಿಸಿ. ಲೈಕ್ ಐ ವೆಂಟ್ ಫಾರ್ ಅ ಬಾಬ್ ಕಟ್. ಸೊ ನೀವು ಯಾರು ನನ್ನ OG ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ ನಂದು ಎಷ್ಟು ಶಾರ್ಟ್ ಮಾಡಿಸ್ಬಿಟ್ಟಿದ್ದೆ ಅಂತ. ಸೊ ನಾನು ಸಿಕ್ಕಾಪಟ್ಟೆ ಶಾರ್ಟ್ ಮಾಡಿಸ್ಬಿಟ್ಟಿದ್ದೆ. ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅ ಬಾಬ್ ಕಟ್ ಓನ್ಲಿ. ಸೊ 2 years ನಾನು ಬಿಟ್ಬಿಟ್ಟಿದ್ದೆ ಬೆಳೆಯೋಕ್ಕೆ. ಸೊ ಇವಾಗೆ ಮಾಡಿಸಿದ್ದು. ಆ್ಯಂಡ್ ಅವ್ರು ಏನು ಹೇಳಿದ್ರು ಅಂದರೆ, ಡ್ರೈ ಆಗೋಗಿದೆ ಹೇರ್ ಸ್ಪಾ ಮಾಡಿಸ್ಕೊಳ್ಳಿ ಅಂತ. ಸೊ ಹಾಗೆ ನಾನು ಏನು ಕಟ್ ಮಾಡಿಸಿರೋದು ಅಂತ ಅಂದರೆ, ಫುಲ್ ಏನಂತಾರೆ, ಲಾಂಗ್ ಬ್ಯಾಂಗ್ಸ್ ಮಾಡಿಸಿದೆ. ಅದಾದಮೇಲೆ ಐ ವೆಂಟ್ ಫಾರ್, ನಾನು ಏನೋ ಹೇಳಿದೆ ಅವ್ರಿಗೆ, ಫೇಸ್ ಫ್ರೇಮಿಂಗ್ ಮಾಡಿಸಿದೆ. ಇಲ್ಲಿ ನಾನು ಬೇಕಂದರೆ ಹಾಕ್ತೀನಿ, ಓಕೆನಾ, ಏನೇನು ಮಾಡಿಸ್ಕೊಂಡೆ ನಾನು ಅಂತ. ಲೈಕ್ ಯಾವ್ಯಾವ ಏನು ಕೇಳಬೇಕು ನೀವು ಈ ಥರ ಒಂದು ಹೇರ್ ಕಟ್ಗೆ ಅಂತ, ನೀವು ಬೇಕಂದರೆ ಇದನ್ನೇ ಹೋಗಿ ಅವ್ರಿಗೆ ರೆಫರ್ ಮಾಡಿದ್ರೆ ಅವ್ರು ಈ ಥರ ಮಾಡಿಕೊಡ್ತಾರೆ. ಆ್ಯಂಡ್ ನನ್ನ ರೌಂಡ್ ಫೇಸ್ ಇರೋದ್ರಿಂದ ಅವ್ರು ನನಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ನೀವು ಒಂದು ಸತಿ ಕೇಳಿ, ಓಕೆನಾ, ಸೂಟ್ ಆಗುತ್ತಾ ಇಲ್ವಾ ಅಂತ. ಆಫ್ಟರ್ ದ್ಯಾಟ್ ಯು ಗೈಸ್ ಕ್ಯಾನ್ ಗೋ ಫಾರ್ ಇಟ್. ಸೊ ನಾನು ಮಾಡಿಸಿದ್ದು ಸ್ಪಿನ್ನಲ್ಲಿ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಲುಕ್ಕಿಂಗ್. ಐ ಡೋಂಟ್ ನೋ ನೀವು ನೋಡ್ಬೋದಾ ಇಲ್ವಾ ಅಂತ, ಕಾಣ್ತಿದೆಯಾ ಇಲ್ವಾ ಅಂತ. ಸೊ ನಾನು ವಿಡಿಯೋ ಕೂಡ ಮಾಡಿಕೊಂಡೆ. ಐ ಜಸ್ಟ್ ಕ್ಲಿಪ್ ಇಟ್ ಆಫ್ಟರ್ವರ್ಡ್ಸ್, ಬೇಕಂದರೆ ನೀವು ನೋಡಿ ಯಾವ ಥರ ಕಾಣ್ತಿದೆ ಅಂತ. ದಿಸ್ ಇಸ್ ಹೌ ಮೈ ಹೇರ್ ಕಟ್ ಲುಕ್ಸ್ ಲೈಕ್. ಐ ಆಮ್ ಲೈಕ್ ಸೋ ಇಂಪ್ರೆಸ್ಡ್ ಬಿಕಾಸ್ ನಾನು ಕೇಳ್ದಂಗೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಸೆಟ್ ಎಲ್ಲ ಮಾಡಿದ್ದಾರೆ, ಬ್ಲೋ ಡ್ರೈ ಎಲ್ಲ. ಸೊ ನನ್ನ ಚಿಕ್ಕಮ್ಮಂಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಸೊ ಐ ಲೈಕ್ಡ್ ಇಟ್.